ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ನೀವು ಓದಿದ ವಿಷಯ ಸ್ವಲ್ಪ ದಿನದಲ್ಲೇ ಮರೆತು ಹೋಗ್ತಿದ್ಯಾ? ಪರೀಕ್ಷೆಗೆ ಓದಿದ್ರೂ ಕಾನ್ಸೆಪ್ಟ್ಗಳು ನೆನಪಿಗೆ ಬರ್ತಿಲ್ವಾ? ಚಿಂತೆ ಬೇಡ. ಇವತ್ತು ನಾನು ನಿಂಗೆ ತಿಳಿಸೋದು ಒಂದು ಸರಳ ಆದ್ರೆ ತುಂಬಾ ಪರಿಣಾಮಕಾರಿ ಅಧ್ಯಯನ ವಿಧಾನ. 147 ಮೆಮರಿ ರಿಟೆನ್ಷನ್ ತಂತ್ರ. 147 ತಂತ್ರ ಅಂದ್ರೆ ಏನು? 147 ತಂತ್ರ ಅಂದ್ರೆ ನಾವು ಓದಿದ ವಿಷಯವನ್ನು 3 ನಿರ್ದಿಷ್ಟ ದಿನಗಳಲ್ಲಿ ಮರುಪಠನೆ ಮಾಡುವ ವಿಧಾನ. ಈ ವಿಧಾನದಿಂದ ಮಾಹಿತಿ ತಾತ್ಕಾಲಿಕ ಸ್ಮರಣೆಯಿಂದ ದೀರ್ಘಕಾಲದ ಸ್ಮರಣೆಗೆ ಹೋಗುತ್ತೆ. ದಿನ 1 ಕಲಿಕೆ. ಮೊದಲ ದಿನ ಹೊಸ ವಿಷಯವನ್ನು ಓದಿ, ನೋಡಿ ಅಥವಾ ಅಭ್ಯಾಸ ಮಾಡಿ. ಕಂಠಪಾಠ ಬೇಡ. ವಿಷಯ ಅರ್ಥವಾಗೋವರೆಗೆ ಶಾಂತವಾಗಿ ಕಲಿಯಿರಿ. ದಿನ 4 ಮೊದಲ ಮರುಪಠಣೆ. 4ನೇ ದಿನ ಮೊದಲು ಟಿಪ್ಪಣಿಗಳನ್ನು ನೋಡದೆ ನಿಮಗೆ ಎಷ್ಟು ವಿಷಯ ನೆನಪಿದೆ ಅಂತ ನೆನಪಿಸಿಕೊಳ್ಳಿ. ನಂತರ ಟಿಪ್ಪಣಿಗಳನ್ನು ನೋಡಿ ತಪ್ಪುಗಳನ್ನು ಸರಿಪಡಿಸಿ. ಇದು ತುಂಬಾ ಮುಖ್ಯ ಹಂತ. ದಿನ 7 2ನೇ ಮರುಪಠಣೆ. 7ನೇ ದಿನ ಮತ್ತೆ ವಿಷಯವನ್ನು ನೆನಪಿನಿಂದ ಹೇಳಿ. ಚಿಕ್ಕ ಟಿಪ್ಪಣಿ ಅಥವಾ ಸಾರಾಂಶ ನೋಡಿ. ಈ ಹಂತದಲ್ಲಿ ವಿಷಯ ಮೆದುಳಿನಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ. ಈ ವಿಧಾನ ಏಕೆ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಮೆದುಳು ಹೊಸ ವಿಷಯವನ್ನು ಬೇಗ ಮರೆತು ಬಿಡುತ್ತೆ. ಆದರೆ ಸರಿಯಾದ ಸಮಯದಲ್ಲಿ ಮರುಪಠಣೆ ಮಾಡಿದ್ರೆ ಸ್ಮರಣೆ ದೀರ್ಘಕಾಲ ಉಳಿಯುತ್ತೆ. ಈ ತಂತ್ರ ವಿದ್ಯಾರ್ಥಿಗಳಿಗೆ, ಪರೀಕ್ಷಾ ತಯಾರಿಗೆ, ಭಾಷಾ ಕಲಿಕೆಗೆ ಮತ್ತು ಕೌಶಲ್ಯ ಕಲಿಕೆಗೆ ತುಂಬಾ ಉಪಯುಕ್ತ. ಹಾಗಾದ್ರೆ ಸ್ನೇಹಿತರೆ, ಇದೇ 1, 4, 7 ಮೆಮೊರಿ ರಿಟೆನ್ಷನ್ ತಂತ್ರ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.